ಸೊ ಎಲ್ಲರೂ ಇವಾಗ ಬಜ್ಜಿ ತಿಂತಾ ಇದ್ದಾರೆ. ಸಫಾರಿ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ವಾಪಸ್ ನಿಚ್ಚೋಕ್ ಅವ್ರ ಮನೆಗೆ ಬಂದು ಇವಾಗ ನಾವು ಬಜ್ಜಿ ತಿಂತಾ ಇದ್ದೀವಿ. ತೆಗಿತಾ ಇದ್ದೀನಲ್ಲ, ತೆಗಿತಾ ಇದ್ದೀನಿ, ಆದ್ರೂ ನೀವು ಕಾಣಿಸ್ತಿಲ್ಲ ಬಿಡ್ರಿ. ಫೈನಲಿ ನಿಚ್ಚಕ್ಕ ಅವರೇ ವಿನ್ ಆದ್ರು. ಅಷ್ಟ ಕುಂಕುಮ ಕೊಡ್ತಾರೆ. ಥ್ಯಾಂಕ್ ಯು. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೋಮ್ ಸ್ಟೇಯಲ್ಲಿದ್ದೀವಿ. ಸೊ ಇವತ್ತೇ ಮದುವೆ ಇರೋದು. ಎಲ್ಲರೂ ಆಲ್ರೆಡಿ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನು ಇನ್ನೂ ರೆಡಿ ಆಗಿಲ್ಲ. ನಿಮಗೆ ಆಮೇಲೆ ಹೋಮ್ ಟೂರ್ ಕೊಡ್ತೀನಿ. ಮನೆಯಂತೂ ತುಂಬಾ ಚೆನ್ನಾಗಿದೆ. ಸೊ ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಮದುವೆ ಮನೆಗೆ ಹೋಗೋಣ. ಸೊ ಫೈನಲಿ ನಾನು ಹೀಗೆ ರೆಡಿ ಆಗಿದ್ದೀನಿ. ನಮ್ಮ ರೂಮ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಹಾಗೆ ಒಂದು ಟೋರ್ ಕೊಟ್ಬಿಡ್ತೀನಿ ನೋಡಿ, ಎಲ್ಲ ಮೆಸ್ಸಿ ಆಗಿದೆ. ಸೊ ಇದು ನಮ್ಮ ರೂಮು. ಅಲ್ಲ ಮಮ್ಮಿ, ಇದು ನಮ್ಮಮ್ಮ ಅವರ ರೂಮು. ಸೊ ವಾಶ್ರೂಮ್ಸು ಕೂಡ ತುಂಬ ಚೆನ್ನಾಗಿದೆ. ಸೊ ಬಾತಿಂಗ್ ಏರಿಯಾ, ಟಬ್ ಏರಿಯಾ. ಸೊ ನಮ್ಮಮ್ಮನೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಮಿಕ್ಕವರೆಲ್ಲ ಹೋಗಿ ಆಲ್ರೆಡಿ ಬಸ್ಸಲ್ಲಿ ಕೂತಿದ್ದಾರೆ. ನೋಡ್ರಿ ಮಮ್ಮ ಮೂಗ್ಬಿಟ್ಟಿಗೆ ನಿಮ್ಮ ಅಮ್ಮ. ನಮ್ಮ ದೊಡ್ಡ ಮಾಮ ಪಿ ಮಾಮ ಟೋಪಿ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತೀನ ಅಂತೆ. ನಮ್ಮ ಅಣ್ಣ ನಮ್ಮ ಮುರಳಿ ಅಣ್ಣ ಚೆನ್ನಾಗಿ ರೆಡಿ ಆದಾಗ ವ್ಲಾಗ್ ಮಾಡಲ್ಲ ಅಂದ್ರೆ ಇವಾಗ ಮಾಡ್ತಾ ಇದೀನಿ ನೋಡಿ. ನಮ್ಮ ದೊಡ್ಡಪ್ಪ ಮಾತಾಡ್ರಿ ಇವಾಗ. ಇಲ್ಲ ಮಾತಾಡ್ರಿ. ಏನು ಮಾತಾಡ್ರಿ ಭಯನ ಅಲ್ವಾ? ನಮ್ಮ ಸುಕನ್ಯಕ್ಕ ಎಲ್ಲಿ ತೋರಿಸ್ತೆ. ಸೊ ಮದುವೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಮದುವೆ ಗಂಡು ಹೆಣ್ಣಿನವರ ಅಪ್ಪ ಅಮ್ಮನವರ ಹೆಸರು ಬೋರ್ಡು. ಇಲ್ಲಿ 2 ಮದುವೆ ನಡೀತಿವೆ. ಅಕ್ಕ ತಂಗಿ ಇಬ್ಬರದ್ದು ಮದುವೆ ನಡೀತಿರೋದು. ಸೊ ನಾವು ಮದುವೆಗೆ ಹೋಗ್ತಾ ಇರೋದು ಅನುಪಮ ಆ್ಯಂಡ್ ದರ್ಶನ್ ಅವರ ಮದುವೆಗೆ.
ಫೋಟೋ ಸೆಷನ್ ಅಲ್ಲಿ ನಡೀತಿದೆ. ಇಲ್ಲ ಅಲ್ಲಿ ನಾನು ಭಾವಗಂತ ಎಷ್ಟು ತಂದು ನಮ್ಮ ದೊಡ್ಡಮ್ಮ. ಸೊ ಇದು ಡೈನಿಂಗ್ ಏರಿಯಾ. ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಅಮ್ಮಂಗೆ ಪಾಪ ಚೇರ್ ಸಿಕ್ಕಿಲ್ಲ, ಸೊ ಇಲ್ಲಿ ಸ್ಪೇಸ್ ಇದೆ, ಚೇರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಶ್ಮೀರಿ ಬ್ಯಾಂಗಲ್ ಶಾಪ್ ಮಾಡಿದಳಂತೆ, ಅವಾಗಲಿಂದ ಅಲ್ಲಾಡ್ತಾನೆ ಇದ್ದಾಳೆ ಕೈನ. ಇದು ಸಬ್ಬಕ್ಕಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ರುಚಿಯಾಗಿದೆ. ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಸ್ವಲ್ಪ ಪಲಾವ್ ಕೂಡ ಚೆನ್ನಾಗಿದೆ. ಹೆಂಗಿದೆ ರಕ್ಷು? ಸಬ್ಬಕ್ಕಿ ಇಡ್ಲಿ ಅಂತೂ ಸೂಪರ್ ಆಗಿದೆ, ಫಸ್ಟ್ ಟೈಮ್. ಸೊ ಇದು ಡೈನಿಂಗ್ ಏರಿಯಾ ಥರ ಇದೆ. ಅಲ್ಲಿ ಮದುವೆ ಹೆಣ್ಣ ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಮವರೆಲ್ಲ ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಮಾಡಿಸ್ಬೇಕು ಮದುವೆ ಗಂಡು ಹೆಣ್ಣ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಯ್ ಮದುವೆ ಗಂಡು. ಎಲ್ಲರೂ ಇವಾಗ ನೋಡ್ತಾ ಇದ್ದಾರೆ. ಮದುವೆ ಹೆಣ್ಣು ಬರ್ತಾ ಇದ್ದಾರೆ. ನಮಸ್ಕಾರ. ಅಂತರ್ಪಟ ಹಿಡಿತಾ ಇದ್ದಾರೆ. ಮದುವೆ ಹೆಣ್ಣಿಗೆ ಬರ್ತಾ ಇದ್ದಾರೆ.
ರೀಲ್ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನೆನ್ನೆನೇ ಸ್ವಲ್ಪ ಮಾಡಿದ್ವಿ, ಇವಾಗ ಅದನ್ನು ಕಂಟಿನ್ಯೂಷನ್ ಪಾರ್ಟ್ ಮಾಡೋಕ್ಕೆ ಅಂತ ಇವ್ರನ್ನೆಲ್ಲರೂ ಒಂದು ಕಡೆಯಿಂದ ಹೇಳ್ಕೊಂಡು ಬರೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಜನನ ಕರ್ಕೊಂಡು ಬರಬೇಕು. ರಕ್ಷಣ್ ಕಳ್ಸಿದ್ದೀನಿ ಕರ್ಕೊಂಬ ಅಂತ. ಸೊ ಇಲ್ಲಿ ನೋಡಿ ಬ್ಯಾಕ್ ವಾಟರ್ಸ್ ಇದೆ, ಲೈಕ್ ಇದೊಂದು ಲೇಕು. ಬಟ್ ಈ ಒಂದು ರೆಸಾರ್ಟಲ್ಲಿ ಒಂಥರ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡೋ ಥರ ಅದಕ್ಕೆ ಕೇವಲ ಒಂದು ಪರ್ಫೆಕ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಈ ಒಂದು ರೆಸಾರ್ಟ್ ಹೆಸರು ಕಿಮ್ಮನಿ ರೆಸಾರ್ಟು, ಶಿವಮೊಗ್ಗದಲ್ಲಿ ಇರೋದು. ಚೆನ್ನಾಗಿದೆ. ಇಲ್ಲಿ ಅಲ್ಲಿ ಅಕ್ಕನ ಮದುವೆ, ಇಲ್ಲಿ ತಂಗಿ ಮದುವೆ. ಅಕ್ಕನ ಮದುವೆ ಆಗಲೇ ಆಯಿತು, ಇವತ್ತು ತಂಗಿ ಮದುವೆ ಇವಾಗ ಆಯಿತು ಜಸ್ಟು. ಇವಾಗ ನಾವು ರೀಲು ಫೋಟೋ ಸೆಷನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದಿದ್ದೀವಿ. ಆಮೇಲೆ 1 ಗಂಟೆ ಹಿಂಗೆ ಇಲ್ಲಿ ರಿಸೆಪ್ಷನ್ ನಡೆಯುತ್ತೆ 1 ಗಂಟೆಗೆ. ಅದಕ್ಕೂ ಇದೇ ಒಂದು ಡ್ರೆಸ್ನ ನಾನು ವೇರ್ ಮಾಡ್ತೀನಿ. ಏನೂ ಚೇಂಜಸ್ ಏನೂ ಇರೋಲ್ಲ ಡ್ರೆಸ್ಸಲ್ಲಿ. ರೀಲ್ಸ್ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಸೊ ಇವಾಗ ರಿಸೆಪ್ಷನ್ ಹತ್ರ ಬಂದಿದ್ದೀವಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. Happy married life. Thank you. Happy married life. Happy married life. Happy married life. Thank you. ಅಕ್ಷತೆ ನಂಗೆಲ್ಲ ಅಕ್ಷತೆ ನಾವಿಷ್ಟು ಜನ ಫಿಶ್ ತಿನ್ನಕ್ಕೆ ಹೋಗ್ತಾ ಇದೀವಿ. ನೋಡೋಣ ಫಿಶ್ ಸಿಗುತ್ತಾ ಅಂತ. ಹಾಂ, ಸೊ ಫಿಶ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಮದುವೆಯಿಂದ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಫಿಶ್ ಸಿಗಲಿಲ್ಲ, ನಮ್ಮ ಬ್ಯಾಡ್ ಲಕ್ಕು. ಅದಕ್ಕೆ ಇವಾಗ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಪಾನಿಪುರಿ ತಿನ್ನೋ ನೆಪದಲ್ಲಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಪರ್ಚೇಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನೋಡ್ತಾ ಇದ್ದಾರೆ. ಚಾರ್ವಿ ಏನೋ ಇಷ್ಟ ಆಗಿಲ್ಲ ಅಂತೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಏನಾದರೂ ನೋಡ್ತೀರಾ ಅಮ್ಮ? ತೊಗೊಳ್ತೀರಾ ಅಮ್ಮ? ಏನು ತೊಗೊಳಲ್ಲ ಅಂತೆ. ಹೋಗೋಣ ಆಚೆ. ಹಂಗಂದ್ರೆ ಸ್ಪಷ್ಟವಾಗಿ ಮಾತಾಡ್ರಿ. ತಿಕೋಡ ವಾನಸಿರ. ತಿಕ್ಕೂಡ ವಾನಸಿಯ. ವಾನಸಿರ. ವಾನಸಿರ ಹಂಗಂದ್ರೆ ತಿರ್ವಾಕು. ತಿರ್ವಾಕ್ಬೇಕಾ? ಏನು ಹೇಳು? ತಿಕೋಡ ವಾನಸಿರ. ತಿರ್ವಾಕ್ಬೇಕಾ? ನೋಡ್ರಿ. ತಿಕೋಡ ವಾನಸಿರ. ತಿರ್ವಾಗ ವಾನಸಿರ. ವಾಡ್ರಸೀರ. ವಾಡಸಿಯ. ತಿಕೋಡ ವಾನಸಿರ. ವಾನಸಿರ. ಹಾಂ, ವಾನಸಿರ. ಚಿಕ್ಕೋಡ ವಾನಸಿರ. ಚೀಕೋಡ. ಚೀಕೋಡ. ಹಾಂ, ಕೊಡಿಸ್ತೀರಾ? ವಾನಸಿರ. ಕೊಡಿಸ್ತೀರಾ? ಏನಾದ್ರು ಕೊಡ್ತೀರಾ? ಗೊತ್ತಿಲ್ಲ ನಮಗೆ. ತಿರ್ವಾಗ ವಿದ್ಯಾವಂತ ವಿದ್ಯಾವಂತ ಬರ್ಕೊಂಡು ಬರ್ರಿ, ಬಂದ್ಬಿಟ್ಟು ನೋಡ್ಕೊಂಬ. ಬರ್ರಿ ನೋಡ್ಕೊಂಬ. ಕೊಡ್ಸ್ತೀಯ ಏನಾದ್ರು? ರಾಶಿನ ಕೋತಿ ಅಂತ. ರಾಶಿನ ಮಾಡೋದ ಕೋತಿ. ಹಂಗಲ್ಲ. ಏನೇನು? ತಿಕೋಡ ವಾನಸಿರ. ತಿಕೋಡ ವಾನಸಿರ. ರಾಶಿನ ಮಾಡೋದ. ಇವೆಲ್ಲ ನಾನು ತಿನ್ನೋದೇ ಇಲ್ಲ ಅಂದೆಲ್ಲೋ, ಇನ್ನೇನು ತಿಂತ ಇದೆಯೋ? ನಮ್ಗೆ ಇವೆಲ್ಲ ಇಷ್ಟನೇ ಆಗಲ್ಲಪ್ಪ, ನಮ್ಗೆ ಇವೆಲ್ಲ ಆಗದೇ ಇಲ್ಲ. ನಾವೇನಿದ್ರು ಕಬಾಬು ಅಷ್ಟೇ ತಿನ್ನೋದು ಅಂದ್ಬಿಟ್ಟು ಇವಾಗ ಏನ್ ತಿಂತಾ ಇದ್ದೀರಾ? ಅದಕ್ಕೆ. ಹೌದಾ? ಅದಕ್ಕೆ ಸೇರ್ಸಿಗೆ ಬ್ಯಾಡ್ ಬಾಯ್, ವೆರಿ ಬ್ಯಾಡ್ ಬಾಯ್. ನೀನು ನೀನು
ಮದುವೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೂಮಲ್ಲೇ ರೆಸ್ಟ್ ಮಾಡಿ ಒಂದು 5 o'clock ಹಂಗೆ ನಾವೆಲ್ಲ ಹೊರಟ್ವಿ. ಹೋಗ್ತಾ ಆನ್ ದ ವೇ ಬೇಜಾರಾಗ್ತಿತ್ತು ಅಂತ ಅಂತಾಕ್ಷರಿ ಎಲ್ಲ ಆಡ್ಕೊಂಡು ಬರ್ತಾ ಇದ್ವಿ. ತುಂಬಾ ಮಜಾ ಇತ್ತು. ದೊರೆ ಮೂವಿ ಸಾಂಗ್ ಕೇಳು. ದೊರೆ ಸಾಂಗ್ ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ಬಾಲಲಿ ಸಾಲದೆ ಸೊ ಇವಾಗ ಡಾಬಾಗೆ ಬಂದಿದ್ದೀವಿ. ಹೋಟೆಲ್ ವೈಷ್ಣವಿ ಫ್ಯಾಮಿಲಿ ರೆಸ್ಟೋರೆಂಟ್. ವೈಷ್ಣವಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಟೆಲ್ ವೈಷ್ಣವಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಎಲ್ಲರೂ ಹಿಂಗೆ ಕೂತ್ಕೊಂಡಿದ್ದೀವಿ. ನಮ್ಮ ಅಮ್ಮ ಅಲ್ಲಿದ್ದಾರೆ. ಆರ್ಡರ್ ಮಾಡಿದ್ದೀವಿ. ಡಾಬಾದಲ್ಲಿದ್ದೀವಿ. ವೆಯ್ಟ್ ಮಾಡೋಣ ಆರ್ಡರ್ ಬರೋವರೆಗೂ.